ಆತ್ಮೀಯ ಬಂಧುಗಳೇ, ನಿನ್ನೆ ಹೇಳಿದ ಹಾಗೆ ಶ್ರೀಮಾತೆ ಶಾರದಾ ದೇವಿಯವರ ಹಾಗೂ ಶ್ರೀರಾಮಕೃಷ್ಣರ ಜೀವನದ, ಅದು ವಿಶೇಷವಾಗಿ ದಾಂಪತ್ಯ ಜೀವನ ಎಂಥ ಒಂದು ಉನ್ನತ ಅವಸ್ಥೆಯಲ್ಲಿ ಸಾಗ್ತಾ ಇತ್ತು ಅನ್ನೋದನ್ನು ನೋಡಿದ್ದೇವೆ. ಅದಕ್ಕೆ ಸಂಬಂಧಿಸಿದಂಥ ಒಂದು ಚರಿತ್ರಾರ್ಹ ಘಟನೆ ಅಂತ ಹೇಳಿದ್ದೆ ನಿನ್ನೆ. ಏನು ಆ ಘಟನೆ ಅಂತಂದ್ರೆ, ಈ ಘಟನೆ ಶ್ರೀರಾಮಕೃಷ್ಣರ ಮತ್ತು ಶ್ರೀಮಾತೆ ಶಾರದಾ ದೇವಿಯವರ ಇಬ್ಬರ ಮಹಿಮೆಯನ್ನು ಸಾರುವಂಥದ್ದು ಮತ್ತು ಇಬ್ಬರ ಅವತಾರದ ಉದ್ದೇಶ, ಆ ಉದ್ದೇಶಕ್ಕೆ ಪೂರಕವಾಗಿ ನಡೆದಂತ ಒಂದು ಘಟನೆ. ಏನು ಅಂತಂದ್ರೆ, 1873 ಜೂನ್ 5ನೇ ತಾರೀಕು ಅವತ್ತು ಫಲಹಾರಿಣಿ ಕಾಳಿ ಪೂಜೆ ಅಂತ. ಇದು ವೈಶಾಖ ಬಹುಳ ಅಮಾವಾಸ್ಯೆ ದಿನ. ಕಾಳಿದೇವಿಯು ಜೀವಿಗಳ ಪೂರ್ವಾರ್ಜಿತ ಕರ್ಮಗಳ ಫಲಗಳನ್ನ ನಿರ್ಮೂಲ ಮಾಡಬಲ್ಲವಳಾದ್ದರಿಂದ ಆಕೆಗೆ ಫಲಹಾರಿಣಿ ಅಂತ ಹೆಸರು. ದಕ್ಷಿಣೇಶ್ವರ ದೇವಾಲಯದ ಅವತ್ತಿನ ದಿನ ವಿಶೇಷ ಉತ್ಸವ ದಕ್ಷಿಣೇಶ್ವರ ದೇವಾಲಯದಲ್ಲಿ ಇತ್ತು. ಇಡೀ ದೇವಸ್ಥಾನ ಅತ್ಯಂತ ವೈಭವದಿಂದ, ಶ್ರದ್ಧಾಭಕ್ತಿಗಳಿಂದ ಸಿಂಗರಿಸಲ್ಪಟ್ಟಿದೆ. ಭಕ್ತ ಜನರು ಬಹುಸಂಖ್ಯೆಯಲ್ಲಿ ಬಂದು ಹೋಗ್ತಾ ಇದ್ದಾರೆ. ಎಲ್ಲೆಲ್ಲೂ ನಾಮ ಸಂಕೀರ್ತನೆಯ ಸಂಭ್ರಮ ನಡೀತಾ ಇತ್ತು. ಶ್ರೀರಾಮಕೃಷ್ಣರು ತಾವು ಇಂದು ಜಗನ್ಮಾತೆಯ ಪೂಜೆ ಮಾಡಲು ಸಕಲ ಸನ್ನಾಹವನ್ನ, ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅವರು ಪೂಜೆ ಮಾಡ್ತಾ ಇದ್ದು ಇವತ್ತು ಎಲ್ಲಿ ಅಂದ್ರೆ ಗರ್ಭಗುಡಿಯಲ್ಲಿ ಅಲ್ಲ, ಅವರು ತಮ್ಮ ಕೋಣೆಯಲ್ಲಿ. ಪೂಜಕರಲ್ಲದೆ, ಅಂದ್ರೆ ಪೂಜೆ ಮಾಡುವವರು ಮತ್ತು ಪೂಜೆ ಮಾಡಿಸಿಕೊಳ್ಳುವವರು ಅವರಿಬ್ಬರಲ್ಲದೆ ಅಲ್ಲಿ ಬೇರೆಯವರಿಗೆ ಪ್ರವೇಶ ಇಲ್ಲ. ಜನರೆಲ್ಲ ವಿವಿಧ ಕಾರ್ಯಕಲಾಪಗಳಲ್ಲಿ ಮಗ್ನರಾಗಿದ್ದರು. ಅಲ್ಲದೆ ಆಗ ಶ್ರೀರಾಮಕೃಷ್ಣ ಖ್ಯಾತಿ ಇನ್ನೂ ಅಷ್ಟೊಂದು ಜನಜನಿತವಾಗಿರ್ಲಿಲ್ಲ. ಆದ್ದರಿಂದ ಗದ್ದಲದ ಜನಸಂದಣಿ ಆ ಕೋಣೆಯ ಆವರಣದ ಮೇಲಿನ್ನೂ ಆಕ್ರಮಣ ಮಾಡಿರಲಿಲ್ಲ. ಭಗವತಿಯ ಪೂಜೆ ಮಾಡಬೇಕೆಂಬ ಶ್ರೀರಾಮಕೃಷ್ಣರ ಇಚ್ಛೆಯನ್ನು ತಿಳಿದ ಹೃದಯ ಅವರ ನೆರವಿಗೆ ಒದಗಿ ಬಂದ. ಫಲಪುಷ್ಪಗಳನ್ನು, ಇತರ ಪೂಜಾ ಸಾಮಗ್ರಿಗಳನ್ನ ತಂದಿರಿಸಿದ. ಆದರೆ ಅವನಿಗೆ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ನಿರ್ವಹಿಸುವ ಜವಾಬ್ದಾರಿ ಇತ್ತು. ಆದ್ದರಿಂದ ಬೇಗನೆ ಹೊರಟು ಹೋದ. ಬಳಿಕ ರಾಧಾ ಗೋವಿಂದ ದೇವಾಲಯದಲ್ಲಿ ಅರ್ಚಕನಾಗಿದ್ದ ದಿನು ಎಂಬ ಹುಡುಗ ಬಂದು ಶ್ರೀರಾಮಕೃಷ್ಣರ ನಿರ್ದೇಶನದಂತೆ ಉಳಿದ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟ. ಪೂಜೆಯ ವಸ್ತುಗಳನ್ನೆಲ್ಲ ಆಯಾ ಸ್ಥಳದಲ್ಲಿ ಜೋಡಿಸಿಟ್ಟ. ಪೂಜಾ ಸ್ಥಾನವನ್ನ ಕಲಾತ್ಮಕವಾಗಿ ರಂಗವಲ್ಲಿಯಿಂದ ಅಲಂಕರಿಸಿ ಮಣೆಯೊಂದನ್ನ ತಂದಿಟ್ಟ. ಇಲ್ಲಿಗೆ ಅವನ ಕೆಲಸ ಮುಗಿತು. ಅವನು ಹೊರಟು ಹೋದ. ಈ ವೇಳೆಗೆ ರಾತ್ರಿ 9 ಆಗಿತ್ತು. ಪೂಜೆಯ ವೇಳೆಗೆ ಸರಿಯಾಗಿ ಬಂದು ಬಿಡುವಂತೆ ಶ್ರೀರಾಮಕೃಷ್ಣರು ಶಾರದಾದೇವಿಯವರಿಗೆ ಮೊದಲೇ ತಿಳಿಸಿದ್ದರು. ಅದರಂತೆ ಅವರು ಈಗ ಕೋಣೆಯೊಳಗೆ ಬಂದರು. ಆದರೆ ಅಂದು ಶ್ರೀರಾಮಕೃಷ್ಣರು ನೆರವೇರಿಸಲಿದ್ದ ಪೂಜೆ ಸ್ವರೂಪವೆಂಥದು ಎಂಬುದು ಶಾರದಾದೇವಿಯವರಿಗೂ ಸೇರಿದಂತೆ ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಈಗ ಪೂಜೆ ಪ್ರಾರಂಭವಾಯಿತು. ಶ್ರೀರಾಮಕೃಷ್ಣರು ತಮ್ಮ ಕೋಣೆಯ ಪಶ್ಚಿಮ ದ್ವಾರದ ಬಳಿ ಪೂರ್ವಾಭಿಮುಖವಾಗಿ ಕುಳಿತರು. ಕ್ರಮಾಗತವಾಗಿ ಆಚಮನಾದಿ ಶುದ್ಧಿಗಳ ಕಾರ್ಯಗಳನ್ನ ಮಾಡಿ ಮುಗಿಸಿದರು. ಪೂಜೆಗಿಂತ ಮಾಡುವಂಥದ್ದು ಆಚಮನ ಎಲ್ಲ ಮಾಡಿದರು. ಈಗ ದೇವತೆಯನ್ನ ಪೂಜಿಸಬೇಕಾದ ಪೂಜಾಪೀಠದ ಮೇಲೆ ಬಂದು ಕುಳಿತುಕೊಳ್ಳುವಂತೆ ಸತಿಗೆ, ಅಂದರೆ ಶ್ರೀಮಾತೆಯವರಿಗೆ ಸನ್ನೆ ಮೂಲಕ ಸೂಚಿಸಿದರು. ಶಾರದಾದೇವಿಯವರು ಮಂತ್ರ ಮುಗ್ಧರಾದವರಂತೆ ಬಂದು ಪೀಠದ ಮೇಲೆ ಪತಿಗೆ ಅಭಿಮುಖವಾಗಿ ಕುಳಿತರು. ಅವರ ಮನಸ್ಸು ಈಗಾಗಲೇ ಭಗವದ್ಭಾವದಿಂದ ರಂಜಿತವಾಗಿತ್ತು. ಶ್ರೀರಾಮಕೃಷ್ಣರು ಅವರ ಮೇಲೆ ಪವಿತ್ರ ಗಂಗಾಜಲವನ್ನ ಪ್ರೋಕ್ಷಿಸುತ್ತಾ ಜಗನ್ಮಾತೆಯನ್ನು ಆವಾಹನೆ ಮಾಡುವ ಮಂತ್ರವನ್ನ ಉಚ್ಚರಿಸಿದರು. ಹೇ ಕೌಮಾರಿ, ಸರ್ವಶಕ್ತಿ ಪ್ರದಾಯಿನಿ, ಸೌಂದರ್ಯ ರತ್ನಾಕರಿ, ಈಕೆಯ ದೇಹ ಮನಗಳನ್ನ ಪವಿತ್ರಗೊಳಿಸಿ ಈಕೆಯಲ್ಲಿ ಆವಿರ್ಭವಿಸು. ಸಿದ್ಧಿದ್ವಾರವನ್ನ ತೆರೆ, ಶುಭವನ್ನ ಉಂಟು ಮಾಡು, ಮಂಗಳವನ್ನ ಉಂಟು ಮಾಡು. ಬಳಿಕ ತಮ್ಮ ಪೂಜೆಯನ್ನ ಶ್ರೀರಾಮಕೃಷ್ಣರು ಷೋಡಶೋಪಚಾರ, ಅಂದ್ರೆ 16 ಬಗೆಯ ಉಪಚಾರಗಳನ್ನ ಮಾಡಿ ಮುಗಿಸಿದರು. ಅವರ ಶ್ರೀಮಾತೆಯವರ ಹಿಮ್ಮಡಿಗೆ ಕೆಂಪು ಬಣ್ಣವನ್ನು ಲೇಪಿಸಿದರು. ಹಣೆಗೆ ಅರಿಶಿನ ಕುಂಕುಮವನ್ನು ಇಟ್ಟರು. ಕೈಯಾರಿ ಹೊಸ ಸೀರೆಯನ್ನು ಉಡಿಸಿದರು. ಮಂತ್ರ ಸಹಿತವಾಗಿ ನೈವೇದ್ಯವನ್ನ ಸಮರ್ಪಿಸಿ ಅದರಲ್ಲೊಂದು ಭಾಗವನ್ನ ಅವರಿಗೆ ತಾವೇ ತಿನ್ನಿಸಿದರು. ಬಳಿಕ ತಾಂಬೂಲವನ್ನು ನಿವೇದಿಸಿದರು. ಅಂದ್ರೆ ಇವೆಲ್ಲ ದೇವರಿಗೆ ಉಪಚಾರಗಳಲ್ಲಿ ಬರುವಂಥವು. ಪೂಜೆಯಲ್ಲಿ ಶಾರದಾ ದೇವರು ಸಾಕ್ಷಾತ್ ಜಗನ್ಮಾತೆಯೇ ಆಗಿ ಪೂಜೆಯ ಪ್ರತಿಯೊಂದು ಅಂಶವನ್ನ ಸ್ವೀಕರಿಸಿದರು. ಪೂಜೆ ಪ್ರಾರಂಭವಾಗುವಾಗಲೇ ಭಾವಾವಸ್ಥೆಯಿದ್ದ ಶಾರದಾ ದೇವರು
ಪೂರ್ಣಾಹುತಿಯ ವೇಳೆಗೆ ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಂಡು ಸಂಪೂರ್ಣ ಸಮಾಧಿಸ್ಥರಾದರು ಶ್ರೀಮಾತೆಯವರು. ಇದೊಂದು ಅತ್ಯಪೂರ್ವ ಅಂತ ಪೂಜೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ಸಾಕ್ಷಾತ್ ಅವತಾರ ಪುರುಷ ಈ ರೀತಿ ಕೂಡಿಸಿ ಇಲ್ಲಿಗೆ ರಾಮಕೃಷ್ಣರು ತಾವು ಮಾಡಿದಂತ ಎಲ್ಲ ಅಂದ್ರೆ ತಪಸ್ಸನ್ನ ಶ್ರೀ ಮಾತೆಯವರಿಗೆ ಅರ್ಪಿಸ್ತಾರೆ. ಶ್ರೀ ಶಾರದಾ ದೇವರು ಆಗ ಬಹಿರ್ಮುಖರಾದರು. ಶ್ರೀರಾಮಕೃಷ್ಣರಿಗೆ ರಾಮಕೃಷ್ಣರು ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಸಾಷ್ಟಾಂಗ ಪ್ರಣಾಮ ಮಾಡಿದರು ಶ್ರೀರಾಮಕೃಷ್ಣರು. ರಾಮಕೃಷ್ಣರಿಗೆ ಅವರು ಶಾರದಾ ದೇವರೇನು ಏನ್ ಮಾಡಿದ್ದಾರೆ ಅದೆಲ್ಲ ಪೂಜೆ ಸ್ವೀಕರಿಸಿ ಮನದಲ್ಲೇ ರಾಮಕೃಷ್ಣರಿಗೆ ನಮನಗಳು ಸಲ್ಲಿಸಿ ಏನೂ ಮಾತಾಡಲಿಲ್ಲ. ಸುಮ್ಮನೆ ಮತ್ತೆ ಅವರ ನಹಬತ್ತಿನತ್ತ ಅವರಿರ್ತಕ್ಕಂಥ ಕೋಣೆಯ ಕಡೆಗೆ ಹೋದರು. ಇಂದಿಗೆ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಸಾಧನೆ ಪರಿಸಮಾಪ್ತಿಗೊಂಡಂತಾಯ್ತು. ಅಲ್ಲಿಗೆ ಎಲ್ಲ ಸಾಧನೆಗಳು ರಾಮಕೃಷ್ಣ ಮುಗದಂಗಾಯ್ತು. ಎಲ್ಲವನ್ನು ಅವರಿಗೆ ಅರ್ಪಿಸಿ ಅವರ ದೇವ ಮಾನವತ್ವವು ಪರಿಪೂರ್ಣ ಅಭಿವ್ಯಕ್ತಿಯನ್ನ ಪಡೆಯಿತು. ಇವರೊಂದಿಗೆ ಶಾರದಾ ದೇವರು ಜಗನ್ಮಾತೃತ್ವವನ್ನು ಏರಿದರು. ಇದು ಬಹಳ ಮುಖ್ಯವಾದಂಥದ್ದು. ಶ್ರೀ ಮಾತೆಯವರಲ್ಲಿ ಆ ಜಗನ್ಮಾತೃತ್ವವನ್ನ ಶ್ರೀರಾಮಕೃಷ್ಣ ಪೂಜೆ ಮಾಡೋದ್ರ ಮೂಲಕ ಜಾಗೃತಗೊಳಿಸಿದರು. ಅಲ್ಲಿ ಈ ಷೋಡಶೋಪಚಾರ ಪೂಜೆಯ ಬಗ್ಗೆ ಒಂದಷ್ಟು ಮಾಹಿತಿ ನಮಗೆ ಗೊತ್ತಿರಬೇಕಾಗ್ತದೆ ಏನು ಅಂತೇಳಿ. ಶ್ರೀ ರಾಮಕೃಷ್ಣರು ಶಾರದಾ ದೇವರಿಗೆ ಸಲ್ಲಿಸಿದ ಈ ಬಗೆಯ ವಿಶೇಷ ಪೂಜೆಯು ಬಂಗಾಳದಲ್ಲಿ ಇದ್ದಂತ ಷೋಡಶಿ ಪೂಜೆ ಎಂದು ಪ್ರಸಿದ್ಧ. ಷೋಡಶಿ ಎಂಬುದು ಜಗನ್ಮಾತೆಯ ಹೆಸರುಗಳಲ್ಲಿ ಒಂದು. ಅಂದ್ರೆ 16 ವಯಸ್ಸಿನ ಕನ್ಯೆ ಆಗಿದ್ದಾಗ ಜಗನ್ಮಾತೆಗೆ ಹೇಳುವಂತ ಹೆಸರು ಅದು. ದೇವಿಯು ದಶಮಹಾವಿದ್ಯೆ ಎಂದು ಕರೆಯಲ್ಪಡುವ 10 ಪ್ರಮುಖ ರೂಪಗಳಿಂದ ವ್ಯಕ್ತವಾಗುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಯಾವ 10 ರೂಪ ಅಂದ್ರೆ ಕಾಳಿ, ತಾರಾ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮವತಿ, ಬಗಲ, ಮಾತಂಗಿ ಮತ್ತು ಕಮಲ. ಇವೇ ಆ 10 ದೇವತೆಗಳ ಹೆಸರುಗಳು. ಇದರಲ್ಲಿ ಮೂರನೇವಳಾದ ಷೋಡಶಿ ಅಂದ್ರೆ 16ರ ಹರೆಯದ ಪರಮ ಲಾವಣ್ಯವತಿಯಾದಂಥ ಕನ್ಯೆಯನ್ನ ಶ್ರೀರಾಮಕೃಷ್ಣರು ಅಂದ್ರೆ ಈಗ ರಾಮಕೃಷ್ಣರು ಅದನ್ನು ಸಾಕ್ಷಾತ್ತಾಗಿ ಈಗ ಕೂಡಿಸಿ ಶ್ರೀಮಾತೆಯನ್ನು ಕೂಡಿಸಿ ಪೂಜೆಯನ್ನ ಮಾಡಿದರು. ಇದೊಂದು ಇಡೀ ಆಧ್ಯಾತ್ಮಿಕ ಲೋಕದಲ್ಲಿ ಯಾರು ಮಾಡದಿದ್ದಂಥ ಪೂಜೆ. ಮತ್ತು ಇಲ್ಲಿ ಪೂಜಕರು ಹೇಗೆ ಪೂಜೆ ಮಾಡ್ತಾ ಇರ್ತಕ್ಕಂಥವ್ರು ಸಾಕ್ಷಾತ್ ಅವತಾರ ಪುರುಷರು. ಪೂಜೆ ಮಾಡಿಸಿಕೊಂಡಂತ ಶಾರದಾ ಮಾತೆಯವರನ್ನು ನಾವು ಪ್ರತ್ಯೇಕವಾಗಿ ಭಾವಿಸಬೇಕು. ಏನಂತಂದ್ರೆ ಅಂಥ ಅದ್ಭುತವಾದ ಪೂಜೆಯನ್ನು ಮಾಡಿ ಪೂಜೆ ಮಾಡ್ತಾ ಇದ್ದವ್ರು ಯಾರು, ಏನು ಭಾರತೀಯ ತತ್ವಶಾಸ್ತ್ರಗಳಲ್ಲಿ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಏನೇನು ಸಾಧನೆಗಳು ಹೇಳಿದರೆ ಎಲ್ಲ ಸಾಧನೆಯನ್ನು ಮಾಡಿ ಮುಗಿಸಿದಂತ ಪತಿದೇವರು ತಮ್ಮ ಎಲ್ಲವನ್ನು ಅರ್ಪಿಸ್ತಾರೆ ಅಂತಂದ್ರೆ ಶಾರದಾ ಮಾತೆಯವರು ಹಾಗಾದ್ರೆ ಯಾರು? ದಶಮಹಾವಿದ್ಯರ ಹೆಸರುಗಳು ಕೇಳಿದಲ್ಲ, ಆ ದಶಮಹಾವಿದ್ಯರೆಲ್ಲರೂ ಒಬ್ಬಳಲ್ಲೇ ಆವಿರ್ಭಾವರಾಗಿದ್ದಾರೆ, ಅವರೇ ಶ್ರೀಮಾತೆಯವರು. ಹಾಗೆ ಅಂತ ಪೂಜೆಯನ್ನು ಸ್ವೀಕರಿಸುವುದಕ್ಕೆ ಸಾಮಾನ್ಯರಿಂದ ಸಾಧ್ಯವಿಲ್ಲ. ಸಾಮಾನ್ಯರು ಮಾಡೋದಕ್ಕೂ ಸಾಧ್ಯ ಇಲ್ಲ. ಸಾಮಾನ್ಯರು ಸ್ವೀಕರಿಸೋಕ್ಕೂ ಸಣ್ಣ ಪುಟ್ಟ ಹೊಗಳಿಕೆಗಳನ್ನೇ ಅರಗಿಸಿಕೊಳ್ಳೋದಕ್ಕೆ ನಮಗೆ ಶಕ್ತಿ ಇರೋಲ್ಲ ಸಾಮಾನ್ಯರಿಗೆ. ಇನ್ನು ಅಂತ ಮಹಾನ್ ತಪಸ್ವಿ ತನ್ನೆಲ್ಲ ತಪಸ್ಸನ್ನ ಶಕ್ತಿಯನ್ನು ದಾರಿ ಇರಬೇಕು ಅಂದ್ರೆ ಆ ಶಕ್ತಿಯನ್ನು ಧಾರಣ ಮಾಡಿಕೊಳ್ಳುವಂತ ಸಾಮರ್ಥ್ಯ ಇರಬೇಕಾಗುತ್ತಲ್ಲ, ಅದು ಜಗನ್ಮಾತೆಗೆ ಮಾತ್ರ ಇರುವಂಥದ್ದು ಅನ್ನೋದೇ ನಮ್ಮ ಎಲ್ಲರ ನಂಬಿಕೆ. ಮತ್ತು ಅದನ್ನ ಬಿಟ್ಟು ಬೇರೆ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತ ಜಗನ್ಮಾತೃತ್ವ ಪೀಠವನ್ನ ಶ್ರೀಮಾತೆಯವರು ಅವತ್ತಿನಿಂದ ಆ ಪೀಠವನ್ನು ಅಲಂಕರಿಸಿದ್ರು ಅಂತ ಹೇಳ್ಬೋದು.